Hi students, welcome to this session. In this session, we shall discuss the operations on stack. ನಿಮಗೆಲ್ಲ ಗೊತ್ತಿದೆ ಸ್ಟ್ಯಾಕು ಲಿನಿಯರ್ ಡೇಟಾ ಸ್ಟ್ರಕ್ಚರ್. ಅದರೊಳಗೆ ಡೇಟಾ ಐಟಮ್ಸು ಸೀಕ್ವೆನ್ಷಿಯಲ್ ಆಗಿ ಆರ್ಡರ್ ಆಗಿರುತ್ತೆ ಅಂತ ನೀವು ಲಾಸ್ಟ್ ಸೆಷನಲ್ಲಿ ತಿಳ್ಕೊಂಡಿದ್ದೀರಾ. ಟುಡೇ what are all the operations that can be performed on stack ಅನ್ನೋದನ್ನು ನೋಡೋಣ. These are the operations. ಯಾವುದು? ಪುಷ್, ಪಾಪ್ ಆ್ಯಂಡ್ ಡಿಸ್ಪ್ಲೇ. ನೋಡಿ, ಪುಷ್ ಅನ್ನೋದು ಇನ್ಸರ್ಟಿಂಗ್ ಎನ್ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್. ಆ ಆಪ್ರೇಷನ್ನ ನಾವು ಪುಷ್ ಅಂತ ಹೇಳ್ತೀವಿ. ಡಿಲೀಟಿಂಗ್ ಎನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಪಾಪ್. ಮತ್ತು ಆ ಸ್ಟ್ಯಾಕ್ ಒಳಗಡೆ ಇರುವಂಥ ಎಲಿಮೆಂಟ್ಸನ್ನು ಒನ್ ಬೈ ಒನ್ ಡಿಸ್ಪ್ಲೇ ಮಾಡ್ತೀವಿ, ಅದನ್ನು ಡಿಸ್ಪ್ಲೇ ಅಂತ ಹೇಳ್ತೀವಿ. ಈ ಮೂರು ಆಪರೇಷನ್ಸನ್ನು ನಾವೀಗ ನೋಡ್ತಾ ಹೋಗೋಣ, ಹೇಗೆ ಅದನ್ನು ಪರ್ಫಾರ್ಮ್ ಮಾಡ್ಬೋದು ಯೂಸಿಂಗ್ ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್ ಅಂತ. ಮೊದಲು ಪುಷ್ ಆಪರೇಷನ್ ಅಂದರೆ ನೋಡಿ, ಇಲ್ಲಿ ಒಂದು ಸ್ಟ್ಯಾಕ್ ಇದೆ. ಈ ಸ್ಟ್ಯಾಕ್ ಒಳಗಡೆ ಎಲಿಮೆಂಟ್ಸ್ ಏನಾಗಿದೆ, ಸ್ಟೋರ್ ಆಗಿದೆ. ಈ ಸ್ಟ್ಯಾಕಿಗೆ ಎಲಿಮೆಂಟನ್ನು ಹೊಸದಾಗಿ ಆ್ಯಡ್ ಮಾಡಬೇಕು ಅಥವಾ ಇನ್ಸರ್ಟ್ ಮಾಡಬೇಕು, ಇದನ್ನು ಪುಷ್ ಅಂತ ಕರಿತೀವಿ. ಇನ್ಸರ್ಟಿಂಗ್ ಎನ್ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್ ಈಸ್ ಕಾಲ್ಡ್ ಪುಷ್ ಆಪರೇಷನ್. ಆದರೆ ನಮಗೆ ನೆನಪಿರಬೇಕು, ಒಂದು ಬಾರಿಗೆ ಒಂದು ಎಲಿಮೆಂಟನ್ನು ಮಾತ್ರ ನಾವು ಇನ್ಸರ್ಟ್ ಮಾಡೋಕ್ಕೆ ಸಾಧ್ಯ. ನೋಡಿ, ಸ್ಟ್ಯಾಕಲ್ಲಿ ಯಾವ ಎಂಡಿಂದ ನಾವು ಎಲಿಮೆಂಟನ್ನು ಇನ್ಸರ್ಟ್ ಮಾಡ್ತೀವೋ ಅದನ್ನು ಟಾಪ್ ಅಂತ ಕರಿತೀವಿ. ಟಾಪ್ ಎಂಡ್. ಟಾಪ್ ಎಂಡಿಂದ ಮಾತ್ರ ಇಲ್ಲಿ ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡೋಕ್ಕೆ ಸಾಧ್ಯ ಸ್ಟ್ಯಾಕಲ್ಲಿ. ನೀವು ಅದನ್ನು ನೆನಪಿಟ್ಕೊಂಡಿರಬೇಕು. ಒಂದು ಸರಿಗೆ ಒಂದು ಎಲಿಮೆಂಟನ್ನು ಮಾತ್ರ ಇನ್ಸರ್ಟ್ ಮಾಡ್ಬೋದು. ಈಗ ಒಂದು ಎಕ್ಸಾಂಪಲ್ ತಗೊಂಡು ಹೇಗೆ ಒಂದು ಎಲಿಮೆಂಟನ್ನು ಸ್ಟ್ಯಾಕ್ನ ಟಾಪ್ ಎಂಡಲ್ಲಿ ಇನ್ಸರ್ಟ್ ಮಾಡ್ತೀವಿ ಅಂತ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಚಿತ್ರದಲ್ಲಿ. ಫಸ್ಟು ಒಂದು ಎಂಟಿ ಸ್ಟ್ಯಾಕ್ ಇದೆ. ಆ ಸ್ಟ್ಯಾಕ್ ಒಳಗಡೆ ಇಂಡೆಕ್ಸ್ ಕೊಟ್ಟಿದ್ದೀವಿ ನೋಡಿ, 0, 1, 2, 3 ಅಂತ. 4 ಲೊಕೇಶನ್ಸಲ್ಲೂ ಕೂಡ ಯಾವುದೇ ಎಲಿಮೆಂಟ್ ಇಲ್ಲ. ಸೊ ಇದು ಒಂದು ಎಂಟಿ ಸ್ಟ್ಯಾಕ್. ನೆಕ್ಸ್ಟ್ ಎರಡನೇ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಒಂದು ಎಲಿಮೆಂಟ್ ಇನ್ಸರ್ಟ್ ಆಗಿದೆ, 30 ಇನ್ಸರ್ಟ್ ಆಗಿದೆ. ಈಗ ಟಾಪ್ನ ಪೊಸಿಷನ್ನು 30ಗೆ ಇಂಡಿಕೇಟ್ ಮಾಡ್ತಾ ಇದೆ, ಪಾಯಿಂಟ್ ಮಾಡ್ತಾ ಇದೆ. ಅಂದರೆ ಟಾಪಲ್ಲಿ ಎಷ್ಟಿದೆ ಈಗ ಎಲಿಮೆಂಟ್? 30 ಇದೆ. ನೆಕ್ಸ್ಟ್ ಈಗ ಇನ್ನೊಂದು ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು ಈ ಸ್ಟ್ಯಾಕಿಗೆ ಅಂತಂತಂದರೆ, ಎಕ್ಸಾಂಪಲು ಈಗ 20ಯನ್ನು ಇನ್ಸರ್ಟ್ ಮಾಡೋಣ ಅಂತ. ಎಕ್ಸಾಂಪಲ್ 20 ಇನ್ಸರ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಈಗ ಅದನ್ನು ಇನ್ಸರ್ಟ್ ಮಾಡೋದು ಹೇಗೆ ಈ ಸ್ಟ್ಯಾಕಿಗೆ? ನಮಗೆ ಗೊತ್ತಿದೆ, ಮೇಲ್ಗಡೆಯಿಂದ ಮಾತ್ರ ಇನ್ಸರ್ಟ್ ಮಾಡಬೇಕು, ಟಾಪ್ ಎಂಡಿಂದ ಅಂತ. ಸೊ ಟಾಪ್ ವ್ಯಾಲ್ಯೂ ಏನಿದೆ ಇಲ್ಲಿ, ಟಾಪ್ ಅನ್ನೋದು 0ಗೆ ಪಾಯಿಂಟ್ ಮಾಡ್ತಾ ಇದೆ. ಟಾಪ್ ವ್ಯಾಲ್ಯೂ ಇಲ್ಲಿ 0th ಎಲಿಮೆಂಟ್ ಯಾವುದು 30 ಇದೆ. ಈಗ ನಾವು ಟಾಪಲ್ಲಿ ಇನ್ಸರ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ನಾವೇನು ಮಾಡಬೇಕು, ಟಾಪನ್ನು ಇನ್ಕ್ರಿಮೆಂಟ್ ಮಾಡ್ಕೋಬೇಕು. ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1 ಅಂತ. ಟಾಪ್ ವ್ಯಾಲ್ಯೂ ಏನಿತ್ತು? 0 ಇತ್ತು. 0 ಪ್ಲಸ್ 1 ಅಂತಂದರೆ ಟಾಪ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಅಲ್ಲಿಗೆ ಟಾಪ್ ಇಂಡೆಕ್ಸ್ 1ಗೆ ಪಾಯಿಂಟ್ ಮಾಡುತ್ತೆ ಇನ್ಕ್ರಿಮೆಂಟ್ ಆಗಿ. ಈಗ ನಾವು ಆ ಟಾಪ್ಗೆ ಎಲಿಮೆಂಟನ್ನು ಅಸೈನ್ ಮಾಡ್ಬೋದು. ಸೊ ಎಸ್ ಆಫ್ ಟಾಪ್, ಎಸ್ ಅಂತಂದರೆ ಇಲ್ಲಿ ಸ್ಟ್ಯಾಕ್, ಒಂದು ಅರೇ ಆಫ್ ಎಲಿಮೆಂಟ್ಸ್ ತೊಗೊಂಡಿರ್ತೀವಿ. ಅದು ಎಸ್ ಆಫ್ ಟಾಪ್ ಅಂದರೆ ನಮ್ಮ ಗಿವನ್ ಅರೇ ಏನಿದೆ ಎಸ್ಸು, ಅದರ ಟಾಪ್ ಪೊಸಿಷನ್. ಟಾಪ್ ಅಂತಂದರೆ ಏನಿದೆ ವ್ಯಾಲ್ಯೂ ಇಲ್ಲಿ 1. ಎಸ್ ಆಫ್ 1ಗೆ ಐಟಮನ್ನು ಅಸೈನ್ ಮಾಡುವಂಥ. ಐಟಮ್ ಯಾವುದಿಲ್ಲಿ? 20. ಸೊ ಎಸ್ ಆಫ್ 1 ಇಸ್ ಈಕ್ವಲ್ ಟು 20 ಆಗುತ್ತೆ. 20 ಬಂದುಬಿಟ್ಟು 30 ಮೇಲೆ ಕೂತ್ಕೊಳ್ಳುತ್ತೆ. ಇದು ಎಲಿಮೆಂಟ್, ಸೆಕೆಂಡ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ 25ನ ಇನ್ಸರ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ನಾವೇನು ಮಾಡಬೇಕು, ಟಾಪನ್ನು ಅಗೇನ್ ಇನ್ಕ್ರಿಮೆಂಟ್ ಮಾಡಬೇಕು. ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1. ಆಗ ಏನಾಗುತ್ತೆ, ಟಾಪ್ ವ್ಯಾಲ್ಯೂ 1 ಇತ್ತು, ಟಾಪ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 2.
2 ಅಂತಂದರೆ ಇದು ಇಂಡೆಕ್ಸು, ಇಲ್ಲಿಗೆ ಥರ್ಡ್ ಎಲಿಮೆಂಟ್ ಇನ್ಸರ್ಟ್ ಆಗುತ್ತೆ 25. ಅದೇ ಥರ ಮತ್ತೆ ಟಾಪನ್ನು ಇನ್ಕ್ರಿಮೆಂಟ್ ಮಾಡಿ ಫೋರ್ತ್ ಎಲಿಮೆಂಟು 10 ಕೂಡ ಇನ್ಸರ್ಟ್ ಮಾಡ್ಬೋದು. ಹೀಗೆ ನಾವು ಸ್ಟ್ಯಾಕಲ್ಲಿ ಎಲಿಮೆಂಟ್ಸನ್ನು ಟಾಪಿಂದ ಮಾತ್ರ ಇನ್ಸರ್ಟ್ ಮಾಡ್ತೀವಿ. ಹಾಗೆ ಮಾಡುವಾಗ ಪ್ರತಿ ಸರಿ ಇನ್ಸರ್ಟ್ ಮಾಡುವಾಗಲೂ ನಾವು ಟಾಪನ್ನು ಇನ್ಕ್ರಿಮೆಂಟ್ ಮಾಡ್ಕೊಳ್ತೀವಿ. ಅದು ಫಸ್ಟ್ ಸ್ಟೆಪ್ ಅದು ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1 ಅಂತ. ನೆಕ್ಸ್ಟ್ ಸ್ಟೆಪ್ಪು ಎಸ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಎಲಿಮೆಂಟ್. ನಾವು ಇನ್ಸರ್ಟ್ ಮಾಡಬೇಕು ಎಲಿಮೆಂಟನ್ನು ಎಸ್ ಆಫ್ ಟಾಪ್ಗೆ ಅಸೈನ್ ಮಾಡ್ತೀವಿ. ಈ ಥರ ನಾವು ಪ್ರತಿ ಎಲಿಮೆಂಟನ್ನು ಕೂಡ ಸ್ಟ್ಯಾಕಿಗೆ ಇನ್ಸರ್ಟ್ ಮಾಡ್ಬೋದು. ಆದರೆ ನಾವಿಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದೇನು, ಓವರ್ಫ್ಲೋ ಅಂತ ಒಂದು ಕಂಡೀಷನ್ ಬರುತ್ತೆ. ಇಲ್ಲಿ ನೋಡಿ, ಚಿತ್ರದಲ್ಲಿ ಒಂದು ಸ್ಟ್ಯಾಕ್ ಇದೆ. ಸ್ಟ್ಯಾಕಲ್ಲಿ 4 ಎಲಿಮೆಂಟ್ಸ್ ಇದೆ, 30, 20, 25 ಆ್ಯಂಡ್ 10. ಈ ಸ್ಟ್ಯಾಕಿನ ಕೆಪಾಸಿಟಿ 4 ಎಲಿಮೆಂಟ್ಸ್ ಇಟ್ಕೊಳ್ಳೋಕೆ ಅಷ್ಟೇ. ಅದಾದಮೇಲೆ ಮತ್ತೆ ಹೊಸ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು ಅಂತಂತಂದರೆ ಕಷ್ಟ ಆಗುತ್ತೆ ಅಲ್ವಾ, ಜಾಗ ಇಲ್ಲ ಅಲ್ಲಿ. ಫೋರ್ತ್ ಎಲಿಮೆಂಟನ್ನು ಅಕಾಮಡೇಟ್ ಮಾಡಲಿಕ್ಕೆ ಅಲ್ಲಿ ಜಾಗ ಇಲ್ಲ. ಈ ಕಂಡೀಷನನ್ನು ನಾವೇನಂತ ಕರಿತೀವಿ, ಓವರ್ಫ್ಲೋ ಅಂತ ಕರಿತೀವಿ. ಸ್ಟ್ಯಾಕ್ ಓವರ್ಫ್ಲೋ. ಅದನ್ನು ಚೆಕ್ ಮಾಡೋದು ಹೇಗೆ ಪ್ರೋಗ್ರಾಮಲ್ಲಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನೋಡಿ. ಇಫ್ ಟಾಪ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಸೈಜ್ -1 ಆಗಿದ್ರೆ, ಈ ಕಂಡೀಷನ್ ಟಾಪ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಸೈಜ್ -1 ಆಗಿಬಿಟ್ರೆ ಏನಾಗುತ್ತೆ, ಸ್ಟ್ಯಾಕ್ ಫುಲ್ ಆಗಿದೆ ಅಂತ ಅರ್ಥ. ಆಗ ನಾವೇನು ಮಾಡಬೇಕು, ಒಂದು ಮೆಸೇಜನ್ನು ಪ್ರಿಂಟ್ ಮಾಡಬೇಕು, ಪ್ರಾಪರ್ ಮೆಸೇಜನ್ನು, ಸ್ಟ್ಯಾಕ್ ಈಸ್ ಓವರ್ಫ್ಲೋ ಅಂತ ಪ್ರಿಂಟ್ ಮಾಡಬೇಕು. ಇಫ್ ಟಾಪ್ ಈಸ್ ಲೆಸ್ ದೆನ್ ಸ್ಟ್ಯಾಕ್ ಸೈಜ್ -1 ಇದ್ದಾಗ ಮಾತ್ರ ನಾವು ಸ್ಟ್ಯಾಕಿಗೆ ಎಲಿಮೆಂಟ್ಸನ್ನು ಪುಷ್ ಮಾಡ್ಬೋದು. ಇನ್ನು ಪಾಪ್ ಆಪ್ರೇಷನಿಗೆ ಬಂದರೆ ಸೇಮ್ ಕಂಡೀಷನ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಒಂದು ಸರಿಗೆ ಒಂದು ಎಲಿಮೆಂಟನ್ನು ಮಾತ್ರ ನಾವು ಪಾಪ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಒಂದು ಸ್ಟ್ಯಾಕಿಂದ. ಅದು ಟಾಪಿಂದ ಮಾತ್ರ ಎಲಿಮೆಂಟನ್ನು ನಾವು ಪಾಪ್ ಮಾಡ್ಬೋದು, ಬಾಟಮಲ್ಲಿರೋ ಎಲಿಮೆಂಟನ್ನು ತೆಗಿಯೋಕ್ಕಾಗಲ್ಲ. ಸೊ ಡಿಲೀಟಿಂಗ್ ಎನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್ ಈಸ್ ಕಾಲ್ಡ್ ಪಾಪ್ ಆಪ್ರೇಷನ್. ಇದು ಸೆಕೆಂಡ್ ಆಪ್ರೇಷನ್. ಇದು ಹೇಗೆ ಮಾಡ್ತೀವಿ ನೋಡಿ, ಸೇಮ್ ಎಕ್ಸಾಂಪಲ್ ತೊಗೊಳ್ಳಿ. ಇನ್ಸರ್ಟ್ ಮಾಡುವಾಗ ಯಾವ ಎಕ್ಸಾಂಪಲ್ ತೊಗೊಂಡಿದ್ವಿ ಸೇಮ್ ಎಕ್ಸಾಂಪಲ್ ತೊಗೊಳ್ಳಿ. ಇಲ್ಲೊಂದು ಸ್ಟ್ಯಾಕ್ ಇದೆ, ಅದರಲ್ಲಿ 4 ಎಲಿಮೆಂಟ್ಸ್ ಇದೆ, 30, 20, 25 ಆ್ಯಂಡ್ 10. ಟಾಪಿನ ವ್ಯಾಲ್ಯೂ ಏನಿದೆ ಇಲ್ಲಿ, ಟಾಪ್ ಇಸ್ ಈಕ್ವಲ್ ಟು 3 ಇದೆ, ಅಂದರೆ ಅಪ್ಪರ್ ಮೋಸ್ಟ್ ಎಲಿಮೆಂಟ್ ಅದು 10. ನಾವೀಗ ಡಿಲೀಟ್ ಮಾಡಬೇಕು ಅಂತಂದರೆ, ಪಾಪ್ ಮಾಡಬೇಕು ಅಂತಂದರೆ ಟಾಪ್ ಮೋಸ್ಟ್ ಎಲಿಮೆಂಟಿಂದ ತೆಗಿಬೇಕಾಗತ್ತೆ. ಸೊ ನಾವೇನು ಮಾಡ್ತೀವಿ, ಈಗ ಮೊದಲು ನಾವು ಡಿಲೀಟ್ ಮಾಡಬೇಕಾಗಿರೋ ಎಲಿಮೆಂಟನ್ನು ಪ್ರಿಂಟ್ ಮಾಡ್ಕೋಬೇಕು, ನಾವು ಯಾವುದನ್ನು ಡಿಲೀಟ್ ಮಾಡ್ತಾಯಿದ್ದೀವಿ ಅಂತೇಳಿ. ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ಏನು, ಐಟಮ್ ಡಿಲೀಟೆಡ್ ಈಸ್ ಈಕ್ವಲ್ ಟು ಎಸ್ ಆಫ್ ಟಾಪ್. ಎಸ್ ಆಫ್ ಟಾಪ್ ಅಂದರೆ ಎಸ್ ಆಫ್ 3. ಪ್ರಿಂಟ್ ಮಾಡಾದಮೇಲೆ ಟಾಪನ್ನು ನಾವು ಡಿಕ್ರಿಮೆಂಟ್ ಮಾಡ್ತೀವಿ. ಟಾಪ್ ಇಸ್ ಈಕ್ವಲ್ ಟು ಟಾಪ್ -1. ಅವಾಗ ಏನಾಗುತ್ತೆ, ಟಾಪ್ -1 ಅಂದರೆ ಟಾಪ್ ವ್ಯಾಲ್ಯೂ 3 ಇತ್ತಲ್ವಾ, 3 - 1 ಅಂದರೆ ಟಾಪ್ ಇಸ್ ಈಕ್ವಲ್ ಟು 2 ಆಗುತ್ತೆ. ಈಗ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು, 25, 10 ಡಿಲೀಟ್ ಆಗೋಗಿರುತ್ತೆ. ಇದನ್ನು ಸೆಕೆಂಡ್ ಪಿಕ್ಚರಲ್ಲಿ ನೀವು ಇಲ್ಲಿ ನೋಡ್ಬೋದು. ಈಗ 3 ಎಲಿಮೆಂಟ್ಸ್ ಮಾತ್ರ ಉಳಿದಿದೆ, 30, 20, 25. ಟಾಪ್ ಈಸ್ ಪಾಯಿಂಟಿಂಗ್ ಟು 25, ದಟ್ ಈಸ್ ಟಾಪ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2. ನೆಕ್ಸ್ಟ್ 25ನೂ ನಾವು ಪಾಪ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕು ಅಂತಂದರೆ ಎಗೈನ್ 25ನ ಪ್ರಿಂಟ್ ಮಾಡ್ಕೊಳ್ಳೋಣ. ಟಾಪ್ ಇಸ್ ಈಕ್ವಲ್ ಟು ಟಾಪ್ -1 ಡಿಕ್ರಿಮೆಂಟ್ ಮಾಡೋಣ. ಟಾಪ್ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಆಗ 25 ಡಿಲೀಟ್ ಆಗೋಯಿತು. ಅದೇ ಥರ ನಾವು ಟಾಪ್ ವ್ಯಾಲ್ಯೂನ ಡಿಕ್ರಿಮೆಂಟ್ ಮಾಡ್ತಾ 1 by 1 ಎಲಿಮೆಂಟನ್ನು ನಾವು ಪಾಪ್ ಮಾಡ್ಬೋದು ಸ್ಟ್ಯಾಕಿಂದ. ಈ ಥರ ಸ್ಟ್ಯಾಕ್ ಖಾಲಿ ಆಗೋವರೆಗೂ ಎಲಿಮೆಂಟ್ಸನ್ನು ಪಾಪ್ ಮಾಡ್ಬೋದು. ಒಂದು ವೇಳೆ ಇಲ್ಲೊಂದು ಕಂಡೀಷನ್ ಇದೆ, ಎಲ್ಲ ಎಲಿಮೆಂಟ್ಸ್ ಡಿಲೀಟ್ ಮಾಡ್ತಾ ಮಾಡ್ತಾ ಕೊನೆಗೆ ನಾವು ಟಾಪ್ ಇಸ್ ಈಕ್ವಲ್ ಟು -1 ಆಯಿತು. ಟಾಪ್ ಇಸ್ ಈಕ್ವಲ್ ಟು 0 ಇದ್ದಾಗ ಒಂದು ಎಲಿಮೆಂಟ್ ಇದೆ ಅಂತ ಅರ್ಥ ಸ್ಟ್ಯಾಕಲ್ಲಿ. ಸೊ ಟಾಪ್ ಈಸ್ ಎಂಪ್ಟಿ ಅಂತ ನಮಗೆ ರೆಪ್ರೆಸೆಂಟ್ ಮಾಡೋಕ್ಕೆ, ಇಂಡಿಕೇಟ್ ಮಾಡಲಿಕ್ಕೆ ಏನು, ಟಾಪ್ ವ್ಯಾಲ್ಯೂ ಈಸ್ ಈಕ್ವಲ್ ಟು -1 ಇದ್ದಾಗ. ಸೊ ಟಾಪ್ ಇಸ್ ಈಕ್ವಲ್ ಟು -1 ಇದೆ, ಆವಾಗ ನಾವು ಎಲಿಮೆಂಟನ್ನು ಪಾಪ್ ಮಾಡೋಕ್ಕೆ ಸಾಧ್ಯನಾ ಸ್ಟ್ಯಾಕಿಂದ? ಸಾಧ್ಯ ಇಲ್ಲ. ಅಲ್ಲಿ ಎಲಿಮೆಂಟ್ ಇದ್ದರೆ ತಾನೇ ನಾವು ಪಾಪ್ ಮಾಡೋಕ್ಕಾಗೋದು. ಹಾಗಾಗಿ ನಾವು ಈ ಕಂಡೀಷನನ್ನು ಅಂಡರ್ ಫ್ಲೋ ಅಂತ ಕರಿತೀವಿ. ಸ್ಟಾಕ್ ಈಸ್ ಎಂಪ್ಟಿ, ಈ ಕಂಡೀಷನನ್ನು. ಇದನ್ನು ಹೆಂಗೆ ಚೆಕ್ ಮಾಡಬೇಕು, ಇಫ್ ಟಾಪ್
is equal to -1. Then print the proper message, stack is empty. ಇವತ್ತು ನಾವು ಈ ಸೆಷನಲ್ಲಿ ಕಲ್ತಿರೋದೇನು, 2 ಆಪರೇಷನ್ಸ್, ಒಂದು ಪುಷ್ ಆಪರೇಷನ್, ಇನ್ನೊಂದು ಪಾಪ್ ಆಪರೇಷನ್. ಪುಷ್ ಆಪರೇಷನ್ ಅಂತಂದರೆ ಇನ್ಸರ್ಟಿಂಗ್ ಎನ್ ಎಲಿಮೆಂಟ್ ಇನ್ ಟು ದ ಸ್ಟ್ಯಾಕ್. ಪಾಪ್ ಆಪರೇಷನ್ ಅಂತಂದರೆ ಡಿಲೀಟಿಂಗ್ ಎನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಓಕೆ, ನೆಕ್ಸ್ಟ್ ಸೆಷನ್ನಲ್ಲಿ ಒಂದು ಸ್ಟ್ಯಾಕಲ್ಲಿರೋ ಎಲಿಮೆಂಟ್ಸನ್ನ ಹೇಗೆ ಡಿಸ್ಪ್ಲೇ ಮಾಡಬೇಕು, ಅದರ ಇಂಪ್ಲಿಮೆಂಟೇಷನ್ ಹೇಗೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.